My dear students, girls and boys, and my close friends and viewers of this channel, now I wish to give some information about the universities in our state. That means in our Karnataka state, we may divide some parts of the universities. In this, we will take the first one is government universities of Karnataka state. That is, it is mentioned here in this page 16 universities written and mentioned here. One by one, I will give the names. So you can read this one. It is need not to read once again, but of course, I will announce, I will declare the universities of Karnataka states. That is, number one is, before to that, I wish to say the universities, that is means Vishwavidyalaya. So earlier in ancient years, ಅಂದರೆ ಪುರಾತನ ಕಾಲದಲ್ಲಿ ಹಿಂದೆ ಕ್ರಿಸ್ತ ಪೂರ್ವದಿಂದಲೂ ಮೊದಲು ಮಗಧ ಸಾಮ್ರಾಜ್ಯಕ್ಕಿಂತಲೂ ಮೊದಲು ಹಿಂದೆ ಜಗತ್ತಿನಲ್ಲಿಯೇ ಪ್ರಥಮವಾಗಿ ವಿಶ್ವವಿದ್ಯಾಲಯದ ಒಂದು ಪರಿಚಯವನ್ನು ಕೊಟ್ಟು ಶಿಕ್ಷಣವನ್ನು ರೂಪಿಸಿ ಅಲ್ಲಿ ಶಿಕ್ಷಣವನ್ನು ಕೊಡುತ್ತಾ ಇದ್ದರು. ಅದು ಎಲ್ಲಿ ನಿಮಗೆ ಗೊತ್ತಿರಬಹುದು ಕೆಲವರಿಗಾದರೂ. ಅದು ಇಂದಿನ ಈಗ ತಕ್ಷಶಿಲೆ ಮತ್ತು ನಲಂದ. ತಕ್ಷಶಿಲೆ ಅದು ಈಗ ಪಾಕಿಸ್ತಾನದ ವಶದಲ್ಲಿ ಇರಬೇಕು, ದೇಶದಲ್ಲಿ ಆ ದೇಶಕ್ಕೆ ಹೋಗಿದೆ ಅದು. ನಲಂದ ಸಹ ಅಷ್ಟೇ. ಹಿಂದೆ ಚಾಣಕ್ಯರ ಕಾಲದಲ್ಲಿ ಆ ವಿಶ್ವವಿದ್ಯಾಲಯವನ್ನು ನಡೆಸ್ತಾ ಇದ್ದರು. ಯಾರು? ನಾವು ಭಾರತೀಯರು. ಅದು ಭಾಳ ಹೆಮ್ಮೆಯ ವಿಷಯ. ಆದರೆ ಅದರಲ್ಲಿ ಸಹ ಅತ್ಯಂತ ಮೇಧಾವಿಗಳು, ಬುದ್ಧಿವಂತರು, ಪಂಡಿತರು ಎಲ್ಲರೂ ಅಲ್ಲಿ ವಿದ್ಯಾರ್ಥಿಗಳಿಗೆ, ಅಂದರೆ ಅದು ಗುರುಕುಲದ ಹಾಗೆ ಇತ್ತು ಮೊದಲು. ಹಿಂದಿನ ಕಾಲದ ಅಲ್ಲಿ ನಡ್ಕೊಂಡೇ ಹೋಗಬೇಕಿತ್ತು, ನಡ್ಕೊಂಡೇ ಬರಬೇಕಿತ್ತು. ಆಗ ಯಾವುದು ಎತ್ತಿನ ಗಾಡಿ ಅಥವಾ ಕುದುರೆ ಮಾತ್ರ ಇತ್ತು. ಅದು ತಕ್ಷಶಿಲೆ ಮತ್ತು ನಲಂದ ಈ ವಿಶ್ವವಿದ್ಯಾಲಯಗಳಿಗೆ ಪರದೇಶಗಳಿಂದ, ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಜಾಸ್ತಿ ವಿದ್ಯಾರ್ಥಿಗಳು, ಯಾತ್ರಾರ್ಥಿಗಳು ಬಂದು ಶಿಕ್ಷಣವನ್ನು ಪಡೆದುಕೊಂಡು ಹೋಗಿದ್ದು ಅತ್ಯಂತ ದೊಡ್ಡ ವಿಷಯ. ಅದು ನಿಜವಾಗಿಯೂ ಭಾರತೀಯರಿಗೆ ಒಂದು ಹೆಮ್ಮೆಯ ವಿಷಯ. ಇದರ ಉಲ್ಲೇಖವನ್ನು ನಾನು ಮೊದಲು ಮಾಡಿದ್ದೇನೆ. ಜಗತ್ತಿಗೆ ಭಾರತೀಯರು ಕೊಟ್ಟ ಆವಿಷ್ಕಾರಗಳು ಎಂದು ನಾನು ಇದರಲ್ಲಿ ಇದಕ್ಕಿಂತ ಮೊದಲು ಹೆಚ್ಚು ಕಮ್ಮಿ 1 ವರ್ಷ ಸುಮಾರು ಸಮಯ ಆಗಿದೆ. ಅದನ್ನು ನಾನು ಇಲ್ಲಿ ಡಿಸ್ಪ್ಲೇ ಮಾಡಿ ಇಲ್ಲಿ ನಮ್ಮ ಈ ಶಿಕ್ಷಣದ ಬಗ್ಗೆ ಬರೆಯುವಾಗ ಭಾರತೀಯರ ಸಂಶೋಧಿಸಿದ ಬೇರೆ ಬೇರೆ ಆವಿಷ್ಕಾರಗಳು ಎಂದು ಬೇರೆ ನಾವೊಂದು ಪಟ್ಟಿ ಮಾಡಿ ಅದನ್ನು ಈ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಈಗ ಇರುವಂಥದ್ದು, ಮೊದಲು ನಮ್ಮ ಕರ್ನಾಟಕ ರಾಜ್ಯ, ಮೊದಲಿಗೆ ಹೆಚ್ಚು ಕಮ್ಮಿ ಬೆಂಗಳೂರಿದೆ ಇಲ್ಲಿ ಬಂದಿದೆ, ಬರೆದಿರುತ್ತೇನೆ. ಇದೊಂದು ನಂಬರ್ 1 ಮೈಸೂರು ಯೂನಿವರ್ಸಿಟಿ. ಇದಕ್ಕೆ
ಮಾನಸ ಗಂಗೋತ್ರಿ ಎಂಬ ಹೆಸರಿದೆ. ಎರಡನೇದು ಕರ್ನಾಟಕ ಯೂನಿವರ್ಸಿಟಿ ಅದು ಧಾರವಾಡದಲ್ಲಿದೆ. ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರಲ್ಲಿ ಇರುವಂಥದ್ದು. ಮ್ಯಾಂಗ್ಳೂರು ಯೂನಿವರ್ಸಿಟಿ ಮಂಗಳೂರು ಅದು ಮಂಗಳ ಗಂಗೋತ್ರಿ ಎಂಬ ಹೆಸರನ್ನು ಕೊಟ್ಟಿದ್ದಾರೆ. ಗುಲ್ಬರ್ಗ ಯೂನಿವರ್ಸಿಟಿ ಕಲಬುರ್ಗಿ ಬೋತ್ ಈಸ್ ಸೇಮ್ ನೇಮ್. ಆ್ಯಂಡ್ ಕುವೆಂಪು ಯೂನಿವರ್ಸಿಟಿ ಈಸ್ ಇನ್ ಶಿವಮೊಗ್ಗ. ಕನ್ನಡ ಯೂನಿವರ್ಸಿಟಿ ಈಸ್ ಇನ್ ಹಂಪಿ. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇಟ್ ಈಸ್ ಇನ್ ಮೈಸೂರು. ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ. ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಅಕ್ಕ ಮಹಾದೇವಿ ವಿಮೆನ್ಸ್ ಯೂನಿವರ್ಸಿಟಿ ವಿಜಯಪುರ. 11th one ತುಮಕೂರು ಯೂನಿವರ್ಸಿಟಿ ತುಮಕೂರು. ದಾವಣಗೆರೆ ಯೂನಿವರ್ಸಿಟಿ ಇಟ್ ಇಸ್ ಸಿಚುವೇಟೆಡ್ ಇನ್ ದಾವಣಗೆರೆ. ಗಂಗೂಬಾಯಿ ಹಾನಗಲ್ ಮ್ಯೂಸಿಕ್ ಯೂನಿವರ್ಸಿಟಿ ಇಟ್ ಈಸ್ ಇನ್ ಮೈಸೂರು. ನೆಕ್ಸ್ಟ್ ಒನ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ದಟ್ ಇಸ್ ಬೆಳಗಾವಿ. ನೆಕ್ಸ್ಟ್ ಒನ್ ಈಸ್ ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿ ದಟ್ ಈಸ್ ಬೆಳ್ಳಾರಿ. ಆ್ಯಂಡ್ 16th one ಕರ್ನಾಟಕ ಸಂಸ್ಕೃತ್ ಯೂನಿವರ್ಸಿಟಿ ಇಟ್ ಈಸ್ ಇನ್ ಬೆಂಗಳೂರು. ಸೊ ದಿಸ್ ಈಸ್ ದಿ guidance to the who are interested particular in the this is connected to the general knowledge things. So how many universities are? So totally in this page 16 is there totally. So I will go to the next page. So I say goodbye. So I will give the details in the next page. Okay, thanking you.